ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ಮೇ 24ರಿಂದ 31ನೇ ತಾರೀಕು ತನಕ ಈ ದ್ವಾದಶ ರಾಶಿಗಳ ಫಲ ಹೇಗಿರುತ್ತೆ ಅಂತ ನೋಡೋಣ. ಈ ವಾರದಲ್ಲಿ ಮೊದಲನೇದಾಗಿ ಈಗ ನಾವು ಗೋಚಾರ ಅಂದರೆ ಯಾವ ಗ್ರಹಗಳು ಯಾವ್ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಗುರು ಶುಕ್ರರು ನಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಕೇತು ಸಿಂಹ ರಾಶಿಯಲ್ಲಿ, ಚಂದ್ರನು ನಮಗೆ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಈ ವಾರ ಸಂಚಾರ. ಸೂರ್ಯ ಬುಧರು ವೃಷಭ ರಾಶಿಯಲ್ಲಿಯೂ, ಕುಜ ಸ್ವಸ್ಥಾನ ಮೇಷ ರಾಶಿಯಲ್ಲಿಯೂ, ಶನಿ ಮೀನ ರಾಶಿಯಲ್ಲಿಯೂ, ಹಾಗೆ ಕುಂಭ ರಾಶಿಯಲ್ಲಿ, ರಾಹು ಸಿಂಹ ರಾಶಿಯಲ್ಲಿ ಕೇತು ಸಂಚಾರ. ಇದು ನಮಗೆ ಗ್ರಹಗತಿಗಳ ಗೋಚಾರ ಯಾವ್ಯಾವ ಪರಿಸರ ರಾಶಿಗಳಲ್ಲಿ ಅಂತ. ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ನೋಡಿ, ಚಂದ್ರ ಸಂಚಾರ ಪಂಚಮ ಮತ್ತು 5-6ನೇ ಮನೆ ಸಂಚಾರ. ಸೊ ನಮಗೆ ಚಂದ್ರ ಈಗ 5-6ರ ಸಂಚಾರ ಮಾಡುವ ಹೊಸ ಉತ್ಸಾಹ ಉಲ್ಲಾಸ ತುಂಬ ಚೆನ್ನಾಗೇ ಇರುತ್ತೆ. ಆದರೆ ಕೇತು ಜೊತೆ ಇರೋದ್ರಿಂದ ಮೊದಲೆರಡು ದಿನ ಒತ್ತಡ ಇರುತ್ತೆ, ನಂತರ ಚೆನ್ನಾಗಿರುತ್ತೆ ಚಂದ್ರನಿಂದ. ನಂತರ ಕುಜ ಸ್ವಸ್ಥಾನ ಅಷ್ಟಮಾದೀಪ, ನಿಮ್ಮ ರಾಶ್ಯಾದೀಪ ಕುಜನಾಗಿ ನಿಮ್ಮ ರಾಶಿಯಲ್ಲೇ ಇರೋದು ಒಂದು ಹೊಸ ತೇಜಸ್ ಕೊಡುತ್ತೆ, ಹೊಸ ಕಾನ್ಫಿಡೆನ್ಸ್ ಕೊಡುತ್ತೆ, ಒಂದು ಮುಂದಾಳತ್ವ ಕೊಡುತ್ತೆ. ಆದರೆ ಕೋಪತಾಪನ ಕೊಡೋದ್ರಿಂದ ಕುಜ ಶಾಂತಿ ಅಗತ್ಯ. ಓಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಸುಬ್ರಹ್ಮಣ್ಯ ನಮಃ, ಓಂ ಕಾರ್ತಿಕೇಯ ನಮಃ. ಯಾವುದಾದ್ರೂ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಈ ವಾರದಲ್ಲಿ ಅನುಕೂಲ ಹೆಚ್ಚಾಗುತ್ತೆ. ಇನ್ನು 12ನೇ ಮನೆ ಶನಿ ಅಂದರೆ 7.5 ಇರೋದ್ರಿಂದ ಶನಿಗೋಸ್ಕರ ಒಂದು ಒಳ್ಳೆ ಮಂತ್ರ ಏನು ಅಂದರೆ ರಾಮರಕ್ಷಾ ಸ್ತೋತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ 21 ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಇದು ಅನುಕೂಲ ಮಾಡಿಕೊಡುತ್ತೆ. ಹಾಗೆ 2ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಪಂಚಮಾಧಿಪ ಮತ್ತು 3-6ನೇ ಮನೆಯಲ್ಲಿ ಬುಧನ ಜೊತೆ ಸೂರ್ಯ ಇರೋದ್ರಿಂದ ಲಾಭದಾಯಕವಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ, ಹಣಕಾಸಿನಲ್ಲಿ ಲಾಭ ಇದೆ. ಬಟ್ 2ನೇ ಮನೆಯಲ್ಲಿ ನಮಗೆ ಬುಧ ನೋಡಿ, ನಿಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುತ್ತೆ, ವ್ಯಾಪಾರದಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಸೊ ಎರಡೂ ಗ್ರಹಗಳು ಶುಭದಾಯಕವಾಗಿದೆ ನಿಮಗೆ, ಬುಧ ಮತ್ತು ಸೂರ್ಯ. ಇನ್ನು 3ನೇ ಮನೆಯಲ್ಲಿ ಗುರು ಶುಕ್ರ ನೋಡಿ, 2ನೇ ಮನೆಯಲ್ಲಿ ಸೂರ್ಯ ಬುಧ ನಿಮಗೆ ಶುಭದಾಯಕವಾಗಿದೆ. ಹಾಗೆ 3ನೇ ಮನೆಯಲ್ಲಿ ಗುರು ಶುಕ್ರರಿಗೂ ಅನುಕೂಲ ಮಾಡಿಕೊಡುತ್ತೆ. ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ನೋಡಿ, 2ನೇ ಮನೆ ಅಧಿಪತಿ 3ರಲ್ಲಿದೆ, 7ನೇ ಮನೆ ಅಧಿಪತಿ 3ರಲ್ಲಿದೆ. ಮಾತುಕತೆಯಲ್ಲಿ ಜಯ, ಅಕ್ಕ ತಂಗಿಯರ ಅಣ್ಣತಮ್ಮಂದಿರಿಂದ ಸಹಾಯ, ಕಮ್ಯುನಿಕೇಶನ್ ಇಂದ ಲಾಭ, ಪ್ರಯತ್ನಗಳಿಂದ ಲಾಭ. ಸೊ ಓವರ್ ಆಲ್ ತಗೊಂಡ್ರೆ ಈ ವಾರ ಮೇಷರಾಶಿಗೆ ತುಂಬ ಚೆನ್ನಾಗಿದೆ. ಶನಿ ಶಾಂತಿಯನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ 4 ಮತ್ತು ಪಂಚಮದಲ್ಲಿ ಚಂದ್ರ ಸಂಚಾರ. ಯಾವಾಗ ಚಂದ್ರ 4ರಲ್ಲಿ ಕೇತು ಜೊತೆ ಇರುತ್ತೋ ಮಾನಸಿಕ ಒತ್ತಡ ಇರುತ್ತೆ 2-3 ದಿವಸ. ನಂತರ ನಿಮ್ಗೆ ರಿಲೀಫ್ ಆಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಚಂದ್ರ. ಇನ್ನು ನಿಮ್ಮ ರಾಶಿಯಲ್ಲಿಯೇ ಬುಧ ಸೂರ್ಯರೇ ಇರ್ತಿ, 2ನೇ ಮನೆ ಮತ್ತು ಪಂಚಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದು ನಿಮಗೆ ತಕ್ಕಮಟ್ಟಿಗೆ ಒತ್ತಡ ಕೊಡಬಹುದು. ಸ್ವಲ್ಪ ಅದು ಕುಟುಂಬದಲ್ಲಾಗ್ಬೋದು ಅಥವಾ ಮಕ್ಕಳಿಂದ ಒತ್ತಡ ಕೊಡಬಹುದು. ಬಟ್ ಸೂರ್ಯನ ಜೊತೆ ಇರೋದ್ರಿಂದ ಸ್ಪೋರ್ಟ್ಸಲ್ಲಿ ಏನಾದರೂ ಒಂದು ಕೀರ್ತಿ ತಂದು ಕೊಡುತ್ತೆ, ಸರ್ಕಾರದಿಂದ ಲಾಭ ತಂದು ಕೊಡುತ್ತೆ. ಬಟ್ ಆದರೂ ಬುಧಕ್ಕೆ ಪರಿಹಾರ ಬೇಕು. ವಿಷ್ಣು ಸಹಸ್ರನಾಮ ಹೇಳ್ಕೊಳೋದು, ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡೋದು, ಹಸಿರು ವಸ್ತ್ರ ದಾನ ಮಾಡೋದು, ಇದು ಯಾವ್ದಾರು ನಾವು ಒಂದು ಯೂಸ್ ಮಾಡಿದ್ರು ಬುಧನ ಪರಿಹಾರ ಮಾಡ್ಬೋದು. ಮಕ್ಕಳಿಗೆ ಸ್ಟೇಷನರಿ ವಸ್ತುಗಳು ಕೊಡಿಸಿ, ಮಕ್ಕಳಿಗೆ ಏನಾದರೂ ಒಂದು ಗಿಫ್ಟ್ ಕೊಡೋದ್ರಿಂದ ನಿಮಗೆ ಬುಧ ಪರಿಹಾರ ಆಗುತ್ತೆ. ಸೊ ನಮಗೆ ಇವಾಗ ನೋಡಿ, 12ರಲ್ಲಿ ಕುಜ ಸ್ವಸ್ಥಾನದಲ್ಲಿದೆ, ಸಪ್ತಮಾಧಿಪತಿ. ಗಂಡ ಹೆಂಡತಿಲಿ ಭಿನ್ನಾಭಿಪ್ರಾಯ ಅಥವಾ ಅವರಿಗೆ ಅದಕ್ಕೋಸ್ಕರ ಖರ್ಚು ಬರುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಕುಜ ಶಾಂತಿ ಆಗುತ್ತೆ ವೃಷಭ ರಾಶಿಯವರಿಗೆ. ಸೊ ನಮಗೆ ಪತಿ ಅಥವಾ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯನ ಸ್ವಲ್ಪ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯನ ಬ್ಯಾಲೆನ್ಸ್ ಮಾಡೋಕ್ಕೆ ಕುಜ ಶಾಂತಿ ಅಗತ್ಯ. ಕುಜಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ, ಯಾವುದನ್ನ ಒಂದನ್ನ ನೀವು 108 ಬಾರಿ ಅಷ್ಟೊತ್ತುಗಳು ಹೇಳ್ಕೊಂಡ್ರು ಕೂಡ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ. ಫಿಸಿಕಲಿ ಒಂದು ಅರ್ಧ ಗಂಟೆ ಎಕ್ಸರ್ಸೈಸ್ ಮಾಡಿ, ಅದು ಕೂಡ ನಿಮಗೆ ಲಾಭ ತಂದು ಕೊಡುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ವೃಷಭ ರಾಶಿಯವರಿಗೆ ಈ ವಾರ ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಗುರು ಶುಕ್ರರ ಯುತಿ, ಚಂದ್ರ 3-4ರಲ್ಲಿ ಸಂಚಾರ. ಸ್ವಲ್ಪ ಒತ್ತಡಗಳು ಮಾನಸಿಕವಾಗಿ ಇದ್ರೂ ಕೂಡ ಯುತಿ ಆಗಿರೋದು ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ 12ನೇ ಮನೆಯಲ್ಲಿ ಬುಧ ಇದ್ದಾಗ ಖರ್ಚು ಹೆಚ್ಚು ಮಾಡುತ್ತೆ. 4ನೇ ಮನೆಯಲ್ಲಿ ಮನೆಗೋಸ್ಕರ ಖರ್ಚು ಹೆಚ್ಚು, ವಾಹನಕ್ಕೋಸ್ಕರ ವಾಹನ ರಿಪೇರಿ ಅಥವಾ ಮನೆಯಲ್ಲಿ ಇಂಟೀರಿಯರ್ ಮಾಡ್ಸಕ್ಕೋ ಏನಕ್ಕಾನ ನಾವು ಖರ್ಚು ಹೆಚ್ಚು ಹಾಕೋದೀವಿ. ನೋಡಿ, ಮಿಥುನ ರಾಶಿಯವರಿಗೆ ಕುಜ ಕೂಡ ಸ್ವಸ್ಥಾನದಲ್ಲಿ 11ನೇ ಮನೆಯಲ್ಲಿದೆ. ಹಂಗಂದ್ರೆ ನಮ್ಗೆ ಅರ್ಥ ಏನಂದ್ರೆ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ. ಈ ಲಾಭಕ್ಕೆ ಖರ್ಚು 12ನೇ ಮನೆಯಲ್ಲಿ ಬುಧ ತೋರಿಸ್ತಾ ಇದೆ. ಸೊ ಇದು ನಮಗೆ ಈಗ ಮನೆಗಾಗಲಿ ವಾಹನಕ್ಕಾಗಲಿ ಲಾಭನೂ ಇದೆ, ಖರ್ಚು ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಕುಜನಿಂದ ಲಾಭ ಬಂದರೂ ಬುಧನಿಂದ ಖರ್ಚು ಕಾಣುತ್ತೆ. ರಾಶಿಯಾದೀಪ 12ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ. ಸೊ ಓವರ್ ಆಲ್ ತಗೊಂಡ್ರೆ ಮಿಥುನ ರಾಶಿ ನೋಡಿ, ಕರ್ಮಾದೀಪ ಕರ್ಮದಲ್ಲಿದೆ, ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಪಂಚಮಾದೀಪನೂ ಕೂಡ ನಿಮಗೆ 11ನೇ ಮನೆಯಲ್ಲಿದೆ. ಸೊ ಹಾಗಾಗಿ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲೂ ಅನುಕೂಲ ಇದೆ. ಓವರ್ ಆಲ್ ತಗೊಂಡ್ರೆ ಮಿಶ್ರ ಫಲ ಮಿಥುನ ರಾಶಿಯವರಿಗೆ ಒಳ್ಳೆಯದು. ಕರ್ಕಾಟಕ ರಾಶಿ.
ನಿಮ್ಮ ರಾಶಿಯಾಧಿಪನೇ 2, 3ರಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನೋಡಿ, 2ನೇ ಮನೆಗೆ ಕೇತು ಜೊತೆ ಸೇರಿದಾಗ ಒತ್ತಡಗಳಿರುತ್ತೆ. 3ನೇ ಮನೆ ಹೋಗ್ತಾ ಇದ್ದಂಗೆ ಹೊಸ ಪ್ರಯತ್ನ, ಸಣ್ಣ ಪುಟ್ಟ ಟ್ರಾವೆಲಿಂಗು, ನಿಮ್ಮ ಎಫರ್ಟ್ಸ್ಗಳು, ಪ್ರಯತ್ನಗಳು ಹೆಚ್ಚಾಗುತ್ತೆ. ನಂತರ ನಮಗೆ ಗುರು ಶುಕ್ರರು 12ನೇ ಮನೆಯಲ್ಲಿದೆ. ಶಾಪಿಂಗ್ ಜಾಸ್ತಿ ಮಾಡುತ್ತೀರಾ, ಅದಕ್ಕೆ ಖರ್ಚು ಹೆಚ್ಚಾಗುತ್ತೆ. ಯಾಕಂದ್ರೆ 12ನೇ ಮನೆಯಲ್ಲಿ ಶುಕ್ರ ಗುರು ಜೊತೆ ಸೇರ್ಕೊಂಡಾಗ ನಿಮಗೆ ವೈಯಕ್ತಿಕ ಲಕ್ಸುರಿಗೆ ಅಂದರೆ ಐಷಾರಾಮಿ ವಸ್ತು ಖರೀದಿ ಮಾಡುವಂಥ ಚಾನ್ಸ್ ಹೆಚ್ಚಾಗುತ್ತೆ. ಶಯನ ಸ್ಥಾನ ಅಂದರೆ ಬೆಡ್ರೂಮ್ ಬೇಕಾಗಿರೋ ಬೆಡ್ಶೀಟ್ ಆಗ್ಬೋದು, ದಿಂಬ ಆಗ್ಬೋದು, ಅಥವಾ ಏನಾನ ಅಂತ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವಂಥ ಅವಕಾಶ ಕರ್ನಾಟಕ ರಾಶಿಯವರಿಗೆ ಹೆಚ್ಚಾಗಿ ಕಾಣುತ್ತೆ. ಬಟ್ 11ನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯ, ಬುಧಾದಿತ್ಯ ಯೋಗ 11ರಲ್ಲಿ ಉಂಟಾಗೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಸರ್ಕಾರದಿಂದ ಅನುಕೂಲ, ಕುಟುಂಬದಲ್ಲಿ ಯಾರಾನ ನಿಮ್ಗೆ ಸಹಾಯಕ್ಕೆ ಬರ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಅಭಿವೃದ್ಧಿಗೆ ಕಾರ್ಯಕಾರಣ ಆಗ್ತಾರೆ ಅವರು. ಹಾಗೆ ಕರ್ಮಸ್ಥಾನದಲ್ಲೇ ಕುಜ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಗೌರವ ಹೆಚ್ಚಾಗುತ್ತೆ. ಒಂದು ಬಡ್ತಿ, ಪ್ರಮೋಷನ್ ಸಿಗೋ ಚಾನ್ಸಸ್ಸು, ಒಂದು ಒಳ್ಳೆ ಪೊಸಿಷನ್ ಸಿಗೋದು, ಕೆಲಸ ಹುಡುಕ್ತಾರೋರಿಗೆ ಕೆಲಸ ಸಿಗೋದು, ಈ ಥರ ಓವರ್ ಆಲ್ ಆಗಿ ಕೆಲಸ ಕಾರ್ಯಗಳಲ್ಲಿ ಲಾಭ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ವಿದ್ಯಾರ್ಥಿಗಳಿಗೆ ಅನುಕೂಲ, ತುಂಬ ಚೆನ್ನಾಗಿದೆ ಈ ವಾರ ಕರ್ನಾಟಕ ರಾಶಿಯವರಿಗೆ. ಬಟ್ ನೋಡಿ, ಕುಟುಂಬ ಸ್ಥಾನ ಅಂದರೆ 2ನೇ ಮನೆಯಲ್ಲೇ ಕೇತು ಇರೋದ್ರಿಂದ ಕೇತುಗೆ ಪರಿಹಾರ ಅಗತ್ಯ. ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದು, ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸೋದು, ಒಂದು 21 ಗರಿಕೆ ಹೂವು ಕೊಡೋದು, ಹಾಗೆ ಪಲಾಶಿ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ಹೇಳ್ಕೊಳೋದ್ರಿಂದ ನಿಮಗೆ ಒಳ್ಳೆ ಪರಿಹಾರನೇ ನಿಲ್ಲಿಸ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.